RCB ವುಮೆನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಪಂದ್ಯದಲ್ಲಿ ಸಖತ್ತಾಗಿ ರೋಚಕವಾಗಿ ಇತ್ತು. ಕೊನೆ ಹಂತದವರೆಗೂ ಮ್ಯಾಚ್. ಕೊನೆ ಕ್ಷಣದಲ್ಲಿ ಮುಂಬೈ ವುಮೆನ್ಸ್ಗೆ 4 ವಿಕೆಟ್ಗಳ ಭರ್ಜರಿ ಜಯ ಸಿಕ್ಕಿದೆ. ಹೌದು, ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದಂಥ RCB ನಾಯಕಿ ಅಥವಾ ಓಪನರ್ ಆದಂಥ ಸ್ಮೃತಿ ಮಂದನ ಮೊದಲಿಗೆ ಭರ್ಜರಿಯಾಗಿ ಸ್ಟಾರ್ಟ್ ಮಾಡಿದರು ಅಂತಲೇ ಹೇಳಬೇಕು. ಹೌದು, ಒಳ್ಳೆ T20 ಥರ ಬ್ಯಾಟಿಂಗ್ ಮಾಡಿ 20+ ರನ್ ಗಳಿಸಿದ್ರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಬೇಗನೆ ಔಟ್ ಆದರು ಸ್ಮೃತಿ ಮಂದಾನ. ಆದರೆ ಇಂದು ಚಿನ್ನಸ್ವಾಮಿಯಲ್ಲಿ ಅಬ್ಬರಿಸಿದ್ದು ನಮ್ಮ RCBಯ ಪೆರಿ ಪೆರಿ ಲೇಡಿ. ಹೌದು, ಇವತ್ತು LS ಪೆರಿ ಸಖತ್ತಾಗಿ ಬೌಂಡ್ರಿ ಸಿಕ್ಸರ್ಗಳ ಮೂಲಕ ಮುಂಬೈ ತಂಡಕ್ಕೆ ಕಂಟಕವಾದರು ಅಂತಲೇ ಹೇಳಬೇಕು. ಪೆರಿ ಅರ್ಧಶತಕ ಗಳಿಸುವ ಮೂಲಕ 81 ರನ್ ಗಳಿಸಿ ಔಟ್ ಆದರು ಅಂತಲೇ ಹೇಳಬೇಕು. ಆದರೂ ಕೂಡ RCBಗೆ ರನ್ ಗಳಿಸುವಲ್ಲಿ ಯಶಸ್ವಿಯಾದರು. ಇವರಿಗೆ ಸಾಥ್ ಕೊಟ್ಟಿದ್ದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತಹ ರಿಚಾ ಘೋಷ್. ಹೌದು, ಒಂದು ಕಡೆ ಎಲ್ಲ ಬ್ಯಾಟ್ಸ್ಮನ್ಗಳು ಫ್ಲಾಪ್ ಆದರೆ ಇವರು LS ಪೆರಿಗೆ ಹಾಗೂ RCBಗೆ ಸಾಥ್ ಕೊಟ್ಬಿಟ್ಟು 20+ ರನ್ ಕಲೆ ಹಾಕಿದರು. RCB 20 ಓವರುಗಳಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು 167 ರನ್ ಗಳಿಸಿತು. ಆದರೆ ಇವತ್ತು ಮುಂಬೈ ಇಂಡಿಯನ್ಸ್ ಪರ ಅದ್ಭುತ ಶಾಕಿಂಗ್ ಆಟಗಾರ್ತಿ ಅಮನ್ಜೋತ್ ಕೌರ್ ಅವರು ಭರ್ಜರಿ 3 ವಿಕೆಟ್ ಕಬಳಿಸಿ RCBಗೆ ಶಾಕ್ ಮೇಲೆ ಶಾಕ್ ಕೊಟ್ಟರು ಅಂತ ಹೇಳಬೇಕು. 68 ರನ್ ಚೇಸ್ ಮಾಡಲು ಬಂದಂಥ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಆರಂಭಿಕ ಬ್ಯಾಟ್ಸ್ಮನ್ಗಳು ಫ್ಲಾಪ್ ಆದರು. ಹೌದು, ಹ್ಯಾಲಿ ಮ್ಯಾಥ್ಯೂಸ್ ಹಾಗೂ ಯಸ್ತಿಕಾ ಭಾಟಿಯಾ ಬೇಗನೆ ಔಟ್ ಆದರು. ಆದರೆ ನಂಬರ್ 3ಯಲ್ಲಿ ಬಂದಂತಹ ನ್ಯಾಟ್ ಸೆವರ್ ಬ್ರಂಟ್ ಮುಂಬೈ ತಂಡಕ್ಕೆ ಭರ್ಜರಿ ಆಸರೆ ಆದರು ಅಂತ ಹೇಳಬೇಕು. ರನ್ ಗಳಿಸಿ ಬೋಲ್ಡ್ ಆದರು ನ್ಯಾಟ್ ಸೆವರ್ ಬ್ರಂಟ್. ಹೌದು, ಇವರ ಆಟ ಮುಗಿದ ತಕ್ಷಣ ಬಂದಿದ್ದೆ ಮುಂಬೈ ಇಂಡಿಯನ್ಸ್ನ ನಾಯಕಿ ಹರ್ಮನ್ಪ್ರೀತ್ ಕೌರ್. ನ್ಯಾಟ್ ಸೆವರ್ ಬ್ರಂಟ್ ನಂತರ ಬಂದಂತಹ ನಾಯಕಿ ಭರ್ಜರಿ ಹಾಫ್ ಸೆಂಚುರಿ ಗಳಿಸಿದ್ದಲ್ಲದೆ 16 ಓವರ್ಗಳವರೆಗೂ ತಂಡಕ್ಕೆ ಬ್ಯಾಟಿಂಗ್ ಮಾಡಿ ತಂಡದ ರನ್ ಗಳಿಸುವಲ್ಲಿ ಯಶಸ್ವಿಯಾದರು ಅಂತ ಹೇಳಬೇಕು. 60 ರನ್ ಗಳಿಸಿದ ನಂತರ ಔಟ್ ಆದರು ಹರ್ಮನ್ಪ್ರೀತ್ ಕೌರ್. ಆಮೇಲೆ ಮುಂಬೈಗೆ ಭಯ ಕಾಡಲು ಶುರುವಾಯಿತು. ಆದರೆ ಮತ್ತೆ ಶಾಕಿಂಗ್ ಹುಡುಗಿ ಇವತ್ತು ಬೌಲಿಂಗ್ನಲ್ಲಿ ಕಮಾಲ್ ಮಾಡಿದಂತಹ ಮತ್ತೊಬ್ಬ ಕೌರ್ ಅಮನ್ಜೋತ್ ಕೌರ್. ಹೌದು, ಈ ಹುಡುಗಿ ಇವತ್ತು ಮುಂಬೈ ತಂಡಕ್ಕೆ ಒಂದು ದೊಡ್ಡ ಬೌಲರಿಯನ್ನೇ ನೀಡಿದಳು ಅಂತಲೇ ಹೇಳಬೇಕು. ಹೌದು, ಬೌಲಿಂಗ್ನಲ್ಲಿ 3 ವಿಕೆಟ್ ತೆಗೆಯುವುದಲ್ಲದೆ ಇವತ್ತು ಬ್ಯಾಟಿಂಗ್ನಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ಭರ್ಜರಿ 30+ ರನ್ ಕಾಂಟ್ರಿಬ್ಯೂಷನ್ ಕೊಡೋ ಮೂಲಕ ಮುಂಬೈ ತಂಡದ ಗೆಲುವಿನ ದಡ ಸೇರಿಸಿದಳು ಅಮನ್ಜೋತ್ ಕೌರ್. ಬೌಲಿಂಗ್ನಲ್ಲಿ RCB ಪರ ಜೋರ್ಜಿಯಾ ಬೆರ್ಹಾಮ್ ಒಂದೇ ಓವರ್ನಲ್ಲಿ 2 ವಿಕೆಟ್ ಕಬಳಿಸಿದರು. ಹೌದು, ಇವರು ಹರ್ಮನ್ಪ್ರೀತ್ ಕೌರನ್ನು 18ನೇ ಓವರ್ನಲ್ಲಿ ವಿಕೆಟ್ ಕಬಳಿಸುವ ಮೂಲಕ ಪಂದ್ಯದಲ್ಲಿ ಒಂದು ಟ್ವಿಸ್ಟನ್ನು ತಂದರು. ಆದರೂ ಸಹ ಹರ್ಮನ್ಪ್ರೀತ್ ಕೌರ್ಗೆ ಔಟ್ ಮಾಡಿದರೂ ಸಹ ಅಮನ್ಜೋತ್ ಕೌರನ್ನು ವಿಕೆಟ್ ತೆಗೆಯುವಲ್ಲಿ ವಿಫಲರಾದರು ಜೋರ್ಜಿಯಾ ಬೆರ್ಹಾಮ್. ಇವರಿಗೆ ಸಾಥ್ ಕೊಟ್ಟಿದ್ದು ನಮ್ಮ RCBಯ ವೇಗಿಯಾದಂತಹ ಕಿಮ್ ಗಾರ್ತ್. ಹೌದು, ನ್ಯಾಟ್ ಸೆವರ್ ಬ್ರಂಟ್ ಅವ್ರಿಗೆ 40 ರನ್ ಗಳಿಸಿದಾಗ ಬೋಲ್ಡ್ ಮಾಡುವ ಮೂಲಕ ಇವರು ಕೂಡ ಆ ಮಧ್ಯದಲ್ಲಿ RCBಗೆ ಟ್ವಿಸ್ಟ್ ತಂದುಕೊಟ್ರು. ಕೊನೆಗೆ ಮುಂಬೈ ಭರ್ಜರಿ 4 ವಿಕೆಟ್ಗಳ ಜಯವನ್ನು ಗಳಿಸಿ ಈಗ RCBಗೆ ತವರಿನಲ್ಲಿ ಸೋಲನ್ನು ಉಣಿಸಿದೆ. ಸೊ ಹರ್ಮನ್ಪ್ರೀತ್ ಕೌರರ ವಿಕೆಟ್ ತೆಗೆಯದೆ RCB ದೊಡ್ಡ ತಪ್ಪು ಮಾಡಿದೆ ಅಂತಲೇ ಹೇಳಬೇಕು.